ಗ್ಯಾರಂಟಿಗಳನ್ನು ಕೊಟ್ಟಂತಹ ಸರ್ಕಾರ ಸದ್ದಿಲ್ಲದೆ ಜನಸಾಮಾನ್ಯರಿಗೆ ಬರೆ ಹಾಕುವಂಥ ಕೆಲಸವನ್ನು ಮಾಡಿದೆ. ಈಗಾಗಲೇ ಹಾಲು, ಬಸ್ ದರ, ವಿದ್ಯುತ್ ದರ ಇವೆಲ್ಲವನ್ನು ಕೂಡ ಏರಿಕೆ ಮಾಡಿದೆ. ಜೊತೆಗೆ ಜಲಮಂಡಳಿ ತನ್ನ ನೀರಿನ ಬಿಲ್ಲನ್ನು ಕೂಡ ಹೆಚ್ಚಳ ಮಾಡಿದೆ. ಇದ್ರ ಗೊತ್ತಿಲ್ಲದೆ ಅಂದರೆ ಜನಸಾಮಾನ್ಯರ ಅರಿವಿಗೆ ಬರದತೆ ಇರುವಂತಹ ನಿಟ್ಟಿನಲ್ಲಿ ಸೆಸ್ ದರವನ್ನು ಕೂಡ ಏರಿಕೆ ಮಾಡುವಂಥ ಕೆಲಸವನ್ನು ಜಲಮಂಡಳಿ ಮಾಡಿದೆ. ಇದಕ್ಕೆ ಸ್ವತಃ CM ಸಿದ್ದರಾಮಯ್ಯನವರು ಕೂಡ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ದಾಖಲೆಯನ್ನು ಕೂಡ ಇದೀಗ ಬಹಿರಂಗಗೊಂಡಿದೆ. ಸೊ ನಿಜವಾಗ್ಲೂ ಯಾವ ರೀತಿಯಾಗಿ ಜಲಮಂಡಳಿ ಬೆಂಗಳೂರಿನ ಜನರಿಂದ ಹಗಲು ದರೋಡೆ ಮಾಡ್ತಾ ಇದೆ, ಯಾವ ರೀತಿಯಾಗಿ ವಸೂಲಿ ಮಾಡ್ತಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡ NR ರಮೇಶ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಜಲಮಂಡಳಿ ಯಾವ ರೀತಿಯಾಗಿ ಹಗಲು ದರೋಡೆ ಮಾಡ್ತಿದೆ ಅಂತ? ಪ್ರತಿ ಮನೆಗೆ ಬರುವಂಥ ಆಯಾ ತಿಂಗಳ ನೀರಿನ ಶುಲ್ಕ, ಕುಡಿಯೋ ನೀರಿನ ಶುಲ್ಕ ಏನಿರುತ್ತೆ ಅದಕ್ಕೆ ಅದರ 25% ಪ್ರಮಾಣದ ಹಣವನ್ನು ಸ್ಯಾನಿಟರಿ ಸೆಸ್ ಹೆಸರಿನಲ್ಲಿ ಅಂತಂದರೆ ಒಳಚರಂಡಿ ಉಪಕರದ ಹೆಸರಿನಲ್ಲಿ ಪಾವತಿ ಮಾಡಬೇಕು ಅನ್ನೋ ಆದೇಶವನ್ನು 2024 ಡಿಸೆಂಬರಲ್ಲಿ ರಾಜ್ಯ ಸರ್ಕಾರ ಹೊರಡಿಸುತ್ತೆ. ಅದಾದ ನಂತರ 2025 ಪ್ರಾರಂಭದಲ್ಲಿ ನಡೆದಂಥ BWSSB ಆಡಳಿತ ಮಂಡಳಿಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಸಿದ್ದರಾಮಯ್ಯನವರ ಸಮಕ್ಷಮದಲ್ಲಿ BWSSB ಅಧ್ಯಕ್ಷರು ಸೇರಿದಾಗೆ ಬಹಳಷ್ಟು ಜನ ಅಲ್ಲಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. BWSSB ಆರ್ಥಿಕವಾಗಿ ದುಸ್ಥಿತಿಯಲ್ಲಿದೆ, ಹಾಗಾಗಿ ಕುಡಿಯೋ ನೀರಿನ ಶುಲ್ಕವನ್ನು ಮತ್ತು ಸ್ಯಾನಿಟರಿ ಸೆಸ್ನ ಏರಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯ ತೀರ್ಮಾನದಂತೆ ಒಂದು ಆಯೋಗಕ್ಕೆ, ಅದು ಆಡಳಿತ ಸುಧಾರಣಾ ಆಯೋಗ ಅಂತೇಳಿದೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನು, ಅದಕ್ಕೆ ಒಂದು ವರದಿಯನ್ನು ಕೊಡಲಿಕ್ಕೆ ಆದೇಶ ಮಾಡ್ತಾರೆ. ಅದಾದ ನಂತರ ಅದೇ ತಿಂಗಳು ಆ ಸಮಿತಿ ಒಂದು ಆಯೋಗ, ಕರ್ನಾಟಕ ಆಡಳಿತ ಸುಧಾರಣಾ ಸಮಿತಿ ಆಯೋಗ ಅದನ್ನು ಒಂದು ವರದಿಯನ್ನು ಕೊಡುತ್ತೆ. ಪ್ರತಿ 3 ತಿಂಗಳಿಗೊಮ್ಮೆ ಈ ಸ್ಯಾನಿಟರಿ ಸೆಸ್ಸನ್ನು 3% ಕುಡಿಯೋ ನೀರಿನ ಶುಲ್ಕದ 3% ಏರಿಕೆ ಮಾಡ್ಬೋದು. ಹಾಗೆ ಪ್ರತಿ ವರ್ಷಕ್ಕೆ 3% ಕುಡಿಯೋ ನೀರಿನ ಶುಲ್ಕವನ್ನು ಏರಿಕೆ ಮಾಡ್ಬೋದು ಅನ್ನೋ ಒಂದು ಜನವಿರೋಧಿ, ಬೆಂಗಳೂರು ನಾಗರಿಕ ವಿರೋಧಿ ಒಂದು ಆದೇಶವನ್ನು ಮಾಡಬೇಕು ಅನ್ನೋ ಒಂದು ಶಿಫಾರಸನ್ನು ಮಾಡುತ್ತೆ. ಹಿಂದೆ ಮುಂದೆ ನೋಡಿದ್ರೆ ಈ ಆದೇಶವನ್ನು ಜಾರಿಗೆ ತಂದಂಥ BWSSB ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ನಾಗರಿಕರ ಗಮನಕ್ಕೆ, ಮಾಧ್ಯಮದವರ ಗಮನಕ್ಕೆ, ಹೋರಾಟಗಾರರ ಗಮನಕ್ಕೆ ಬರದೇ ರೀತಿಯಲ್ಲಿ ಸರ್ಕಾರಿ ಆದೇಶವನ್ನು ಮುಚ್ಚಿಟ್ಕೊಂಡು, ರಹಸ್ಯವಾಗಿ ಇಟ್ಕೊಂಡು, ಯಾಕೆ ಅನ್ಸುತ್ತೆ ಈ ರೀತಿ ಆದಂಥದ್ದು ಅಧಿಕೃತವಾದಂಥ ಸರ್ಕಾರಿ ಆದೇಶ ಇದ್ದರೂ ಕೂಡ ಅದನ್ನು ಬಹಿರಂಗಪಡಿಸದೆ ಮುಚ್ಚಿಟ್ಟಿದ್ದು ಉದ್ದೇಶ ಏನು ಅಂತ ಅನ್ಸುತ್ತೆ? ಎಲ್ಲ ಒಂದು ಕಡೆ ಹೋರಾಟಗಳು ಪ್ರಾರಂಭ ಆಗ್ಬೋದು, ಜನ ವಿರೋಧ ಮಾಡ್ಬೋದು ಅಂತ ಹೇಳಿ ಇದನ್ನು 6 ತಿಂಗಳು 1 ವರ್ಷ ಇದು ಅಭ್ಯಾಸ ಆದರೆ ಸರೋಗತ್ತೆ ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಇವರೇನು ಮಾಡ್ತಾರೆ, 2024 ಡಿಸೆಂಬರಲ್ಲಿ 24% ಇದ್ದಂಥದ್ದು 25% ಇದ್ದಿದ್ದನ್ನು ಪ್ರಾರಂಭದಲ್ಲಿ 2025 ಪ್ರಾರಂಭದಲ್ಲಿ 31.25% ಏರಿಕೆ ಮಾಡ್ತಾರೆ. ಡಿಸೆಂಬರ್ ತಿಂಗಳಲ್ಲಿ 37.50 ಇದ್ದದ್ದು ಇವಾಗ ಫೆಬ್ರವರಿ ತಿಂಗಳಲ್ಲಿ 43.75% ಆಗಿದೆ. ಮುಂದಿನ ತಿಂಗಳು ಏಪ್ರಿಲ್ 4ನೇ ತಾರೀಕು ಇದರ ಪ್ರಮಾಣ 47.1 ಆಗುತ್ತೆ. ಅಂದರೆ ಪ್ರತಿ 100,000 ರೂಪಾಯಿ ನೀರಿನ ಶುಲ್ಕ ಬಂದರೆ 470 ರೂಪಾಯಿ ಕುಡಿಯೋ ನೀರಿನ ಶುಲ್ಕದ ಮೇಲೆ ಇವರು ಸ್ಯಾನಿಟರಿ ಸೆಸ್ಸನ್ನು ಕೊಡಬೇಕಾಗಿರ್ತಕ್ಕಂಥ, ಅಂದರೆ ಒಳಚರಂಡಿ ಉಪಕರವನ್ನು ಪಾವತಿ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬೆಂಗಳೂರು ನಾಗರಿಕ ಹೋಗಿರ್ತಕ್ಕಂಥ. ನಿಯಮದ ಪ್ರಕಾರ ಆ ರೀತಿಯಾಗಿ ಪ್ರತಿ 3 ತಿಂಗಳಿಗೊಮ್ಮೆ ಸೆಸ್ಸನ್ನು ಏರಿಕೆ ಮಾಡುವಂಥದ್ದು ಕಾನೂನಲ್ಲಿ ಅವಕಾಶ ಇಲ್ಲ. ಇದು ಅದೇ ಹೇಳ್ತಾ ಇದ್ದೀವಿ, ಇದು ಜನವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ, ಜನ ವಿರೋಧಿ. ಈ ಸ್ಥಳೀಯ ಸಂಸ್ಥೆಗಳು ಪ್ರಾರಂಭ ಆಗಿರ್ತಕ್ಕಂಥದ್ದೇ ಆರ್ಥಿಕ ಸಂಕಷ್ಟಕ್ಕೆ. ಅದು ಮುಂಚೆ ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್ ಇರ್ಬೋದು, ಅಥವಾ ಇವಾಗ BBMP ಇರ್ಬೋದು, ಅಥವಾ BDA ಇರ್ಬೋದು, ಬೆಸ್ಕಾಂ ಇರ್ಬೋದು, ಮುಂಚೆ KEB ಇತ್ತು, ಹಾಗೆ BWSSB, ಈ ಸಂಸ್ಥೆಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲ್ಕೊಂಡಾಗ ರಾಜ್ಯ ಸರ್ಕಾರಗಳು ಆರ್ಥಿಕವಾದಂಥ ಅವರಿಗೆ ಸಹಾಯ ಮಾಡಬೇಕು, ಅನುದಾನಗಳನ್ನು ಬಿಡುಗಡೆ ಮಾಡಬೇಕು ಹೊರತು ಜನರಿಂದ ಸುಲಿಗೆ ಮಾಡೋಂಥ ಕೆಲಸಕ್ಕೆ ಮಾಡಬಾರ್ದು. ಅದು ಜನವಿರೋಧಿ ಕಾರ್ಯ ಅನ್ನೋದು ಉದ್ದೇಶ ಇಟ್ಕೊಂಡೆ ಈ ಸ್ಥಳೀಯ ಸಂಸ್ಥೆಗಳು ಪ್ರಾರಂಭ ಆಗಿರ್ತಕ್ಕಂಥ. ಆದರೆ ಅದಕ್ಕೆ ವಿರುದ್ಧವಾಗಿ ಈ ಎಲ್ಲ ಖರ್ಚು ವೆಚ್ಚಗಳನ್ನು ಬೆಂಗಳೂರು ನಾಗರಿಕರಿಂದನೇ ವಸೂಲಿ ಮಾಡುವಂಥ ಒಂದು ಹಗಲು ದರೋಡೆ ಕಾರ್ಯಕ್ಕೆ ರಾಜ್ಯ ಸರ್ಕಾರ ಇಳಿದಿರ್ತಕ್ಕಂಥದ್ದು. 2028ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಆಡಳಿತ ಅಂತ್ಯ ಆಗುವಂಥ ಸಂದರ್ಭಕ್ಕೆ ಇದರ ಪ್ರಮಾಣ 71% ಆಗ್ತದೆ. ಇನ್ನು 2.5 ವರ್ಷದಿಂದ 3 ವರ್ಷಕ್ಕೆ ಇದು 100% ಆಗುತ್ತೆ. ಅಂದರೆ 1,000 ರೂಪಾಯಿಗೆ 1,000 ರೂಪಾಯಿ ಸೆಸ್ ಆಗುವಂಥದ್ದು. ಸಿದ್ದರಾಮಯ್ಯನವರ ಆಡಳಿತ ಅಂತ್ಯಕ್ಕೆ ಇದು ಪ್ರತಿ 1,000 ರೂಪಾಯಿ ನೀರಿನ ಶುಲ್ಕಕ್ಕೆ 710 ರೂಪಾಯಿ ಸ್ಯಾನಿಟರಿ ಸೆಸ್, ಅಂದರೆ ಒಳಚರಂಡಿ ಉಪಕರ ಆಗುವಂಥ ಒಂದು ಜನವಿರೋಧಿ ಕಾರ್ಯವನ್ನು ಇವತ್ತು ಸರ್ಕಾರ ಮಾಡೋದ್ರ ಮೂಲಕ ಜನರ ಹಗಲು ದರೋಡೆ ಕಾರ್ಯಕ್ಕೆ ಇಳಿದಿರ್ತಕ್ಕಂಥದ್ದು ದುರಂತ ಅಂತಂದರೆ ನಾನು ನಮ್ಮ ಮಾಧ್ಯಮದ ಮೂಲಕ, ನಿಮ್ಮ ಗ್ಯಾರಂಟಿ ವಾಹಿನಿಯ ಮಾಧ್ಯಮದ ಮೂಲಕ ಜನರಿಗೆ ತಿಳಿಸುವಂಥದ್ದು, ಈಗಲಾರು ಎಚ್ಚೆತ್ಕೊಳ್ಳಿ. ಈಗ ನೀವು ಸಾಮಾನ್ಯ ನಾಗರಿಕರು, ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ನಾಗರಿಕರು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು, ಅವರು ಸಂಪಾದನೆ ಮಾಡೋ ಪ್ರತಿ 100 ರೂಪಾಯಿಯಲ್ಲಿ 75% ಹಣ ಬೇರೆ ಬೇರೆ ತೆರಿಗೆ ರೂಪದಲ್ಲಿ, ಒಂದು ಆಸ್ತಿ ತೆರಿಗೆ ಇರ್ಬೋದು, ಇವಾಗ ಹೊಸದಾಗಿ ಬೇರೆ ವಿಚಿತ್ರವಾದ ಡ್ರೋನ್ ಕ್ಯಾಮ್ರಾಗಳ ಮೂಲಕ ಸರ್ವೆ ಮಾಡೋದ್ರ ಮೂಲಕ 1ಕ್ಕೆ 3% ಏರಿಕೆ ಮಾಡಿರ್ತಕ್ಕಂಥದ್ದು. ಈ ರೀತಿ ಮಾಡಿ ಕಸದ ಸೆಸ್ ಅಂತೆ, ಗಾರ್ಬೇಜ್ ಸೆಸ್ ಅಂತೆ, ಈ ರೀತಿ ಸ್ಯಾನಿಟರಿ ಸೆಸ್ ಅಂತೆ, ಈ ಥರ ಉಪಕರಣಗಳನ್ನು ಬೀಸೋದ್ರ ಮೂಲಕ 75% ಅವರ ಆದಾಯವನ್ನು ಈ ರೀತಿ ಹಗಲು ದರೋಡೆ ಮಾಡುವಂಥ ಜನವಿರೋಧಿ ಕಾರ್ಯವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಿಮ್ಮ ನಡೆ ಏನು ಸರ್? ಈಗ ಜನವಿರೋಧಿ ನೀತಿಗೆ ಆಲ್ರೆಡಿ ಅನುಮೋದನೆ ಕೊಟ್ಟಿದ್ದ, ಜನರಿಂದ ಲಾಸ್ಟ್ 1 ವರ್ಷ ವಸೂಲಿನೂ ಕೂಡ ಮಾಡಿದೆ. ವಾಟ್ ನೆಕ್ಸ್ಟ್ ಅಂತ ಹೇಳಿ ಈಗ ಇದಕ್ಕೆ ಸಂಬಂಧಪಟ್ಟಾಗೆ ಕೂಡಲೇ ಈ ಆದೇಶವನ್ನು ನೀವು ವಾಪಸ್ ತಗೊಂಡು ಕೂಡಲೇ ಇದಕ್ಕೆ ಸಂಬಂಧಪಟ್ಟಾಗೆ ನೀವು
10% ಮಾತ್ರ ನೀವು ಸೆಸ್ಸನ್ನು ಈ ಸ್ಯಾನಿಟರಿ ಸೆಸ್ನ ವಸೂಲಿ ಮಾಡಲಿಕ್ಕೆ ಅವಕಾಶ ಆದೇಶ ಮಾಡಬೇಕು. ಇಲ್ಲದೆ ಹೋದರೆ ಇವತ್ತು ನಿಮಗೆ ದೂರನ್ನು ಕೊಟ್ಟಿದ್ದೇವೆ, ಇನ್ನು 15 ದಿನದೊಳಗೆ ನಿಮ್ಮಿಂದ ಇದರ ಬಗ್ಗೆ ನಾವು ಆದೇಶ ನಿರೀಕ್ಷೆ ಮಾಡಿದ್ವಿ. ಒಂದು ವೇಳೆ ಇಲ್ಲದೆ ಹೋದರೆ ನಾವು 15 ದಿನದ ನಂತರ ನೇರವಾಗಿ ಇದು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆನ ಬೆಂಗಳೂರು ನಾಗರಿಕನಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅಂದರೆ ಎಲ್ಲೋ ಒಂದು ಕಡೆ ಸಂಸ್ಥೆಗಳ ಆರ್ಥಿಕ ಸ್ಥಿತಿಯನ್ನು ಸರಿ ಮಾಡಬೇಕು, ಸರಿದೂಗಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ಹಗಲು ದರೋಡೆ ಮಾಡುವಂಥ ಕೆಲಸವನ್ನು ಜಲಮಂಡಳಿ ಮಾಡ್ತಾ ಇದೆ. ಇದಕ್ಕೆ ಸರ್ಕಾರನೂ ಕೂಡ ಪೂರಕವಾಗಿ ಸಾಥನ ಕೊಡ್ತಿದೆ. ಸೊ ಒಂದು ವೇಳೆ ಸರ್ಕಾರ ತನ್ನ ತೀರ್ಮಾನವನ್ನು ಹಿಂದೆ ಪಡಿಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾದಂಥ ಒಂದು ಹೋರಾಟಕ್ಕೂ ಕೂಡ ಬೆಂಗಳೂರಿನ ನಾಗರಿಕರು ಸಿದ್ಧ ಆಗ್ತಾರೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಬಿಜೆಪಿ ಮುಖಂಡ ಎನ್ ಆರ್ ರಮೇಶ್ ಕೊಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ್ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.